ಬೆಳಗ್ಗೆನೇ ನನ್ನ ಮಗಳು ಫೋನ್ ಮಾಡಿಬಿಟ್ಟು ಅಳ್ತಾನೇ ಇದ್ಲು. ಯಾಕೆ ಏನು ಅಂತಲೇ ಗೊತ್ತಿಲ್ಲ. ಹೌದು, ಯಾಕೆ ಏನು ಅಂತ ಮುಂದೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನಮಸ್ತೆ, ನಾನು ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನನ್ನ ಮಗಳು ಅಳ್ತಾ ಬೆಳಗ್ಗೆನೇ ಫೋನ್ ಮಾಡಿದ್ಲು. ಯಾಕೆ ನಮ್ಮ ಜೊತೆ ಇಲ್ವಾ ನನ್ನ ಮಗಳು ಅಂತ ನೀವು ಕೇಳ್ತಾ ಇದ್ದರೆ, ಇಲ್ಲ, ಬೇಸಿಗೆ ರಜೆ ಶುರುವಾಗಿದೆ ಅಲ್ವಾ, ಹಾಗಾಗಿ ಅವಳು ನನ್ನ ಚಿಕ್ಕಮ್ಮನ ಮನೆಗೆ ರಜಕ್ಕೆ ಅಂತ ಹೋಗಿದ್ದಾಳೆ. ಆಲ್ರೆಡಿ ಅವಳು ಹೋಗ್ಬಿಟ್ಟು ಒಂದು 8 ದಿನ ಆಯಿತು. 8 ದಿನದಿಂದ ಅಲ್ಲೇ ಇದ್ದಾಳೆ. ಆದರೆ ಬೆಳಗ್ಗೆನೇ ಫೋನ್ ಮಾಡಿ ಅಳ್ತಾ ಇದ್ಲು. ಹಾಗಾಗಿ ಯಾಕೋ ಅಳ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ನಾವು ಕೂಡ ಊರ ಕಡೆ ಹೊರಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಸೆಕೆಂಡ್ PUC ರಿಸಲ್ಟ್ ಕೂಡ ಬರೋದಿತ್ತು. ನನ್ನ ತಮ್ಮ ಕೂಡ ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದಾನೆ. ಅವನು ರಿಸಲ್ಟ್ ಬರ್ತಾ ಇದೆ ನೋಡು ಅಕ್ಕ ಅಂತ ಹೇಳ್ದೆ. ನಾವು ನನ್ನ ತಮ್ಮ ಪಾಸೇ ಆಗಲ್ಲೇನೋ ಅಂದ್ಕೊಂಡ್ಬಿಟ್ಟಿದ್ವಿ. ಅದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ. ಆ ಕಾರಣಕ್ಕೆ ಬೇಕ್ರಿಗೆ ಹೋಗ್ಬಿಟ್ಟು ಕೇಕ್ ಕೂಡ ತೊಗೊಂಡ್ಬಿಟ್ಟು ಊರ ಕಡೆ ದಾರಿ ಹಿಡಿದ್ಬಿಟ್ಟು ಈಗ ಸೀದಾ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಅಳ್ತಾ ಫೋನ್ ಮಾಡಿದ್ಲು ಅಲ್ವಾ, ಯಾಕೆ ಅಳ್ತಾ ಫೋನ್ ಮಾಡಿದ್ಲು ಅಂತ ಈಗ ತೋರಿಸ್ತೀನಿ ಬನ್ನಿ. ತುಂಬಾ ನಗು ಬರುತ್ತೆ ರೀ. ಮಕ್ಕಳು ಒಂದೊಂದ್ಸರಿ ಯಾವಾಗ ಹೆಂಗಿರುತ್ತೆ, ಎಲ್ಲಿಗೆ ಅಡ್ಜಸ್ಟ್ ಆಗ್ತಾರೆ, ಎಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋದೇ ಗೊತ್ತಾಗಲ್ಲ. ಚಡ್ಡಿ ಬ್ರದರ್ ಚೂರು ಬೇಜಾರಿಲ್ಲ ನೋಡು. ನನ್ನ ಮಗಳು ನನ್ನನ್ನು ಬಿಟ್ಟೇ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ರೆ, ಅವಳು ಹಳ್ಳಿಯಲ್ಲಿ ಖುಷಿಯಾಗಿ ಮಕ್ಕಳ ಜೊತೆ ಎಲ್ಲ ಆಡ್ಕೊತ ನಮ್ಮನ್ನು ಮರ್ತೇ ಬಿಟ್ಟಿದ್ದಾಳೆ ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ಲು. ನಾವು ಊರಿಗೆ ಬರ್ತಾ ಇದ್ದೀವಿ ಕಣಮ್ಮ ಅಂತ ಹೇಳಿದ್ಕೆ ಅವಳೇನು ಅಂದ್ಕೊಂಡ್ಬಿಟ್ಟಿದ್ದಾಳೆ, ನನ್ನನ್ನು ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಇವರು ಅನ್ನೋ ಕಾರಣಕ್ಕೆ ನಾನು ಊರಿಗೆ ಬರೋದಿಲ್ಲ ಅಂತ ಅಳೋದಕ್ಕೆ ಫೋನ್ ಮಾಡಿದ್ದಾಳೆ. ಏನೇ ಮೇಡಮ್, ನಮಗೆ ಸೆಕೆಂಡ್ PUC ಪಾಸ್ ಆದಂತ ನನಗೆ ನೋಡಿಬಿಟ್ಟು ನನ್ನ ಮಗಳು ಬಿಟ್ಟೇ ಇರಲ್ಲ ನಮ್ಮನ್ನು ಅಂದ್ಕೊಂಬಿದ್ರೆ, ಇವಳು ನೋಡಿದರೆ ನಾನು ಊರಿಗೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಇನ್ಮೇಲೆ ಅಂತ ಅದಕ್ಕಂತ ಫೋನ್ ಮಾಡಿದ್ದಾಳೆ. ಅಂತ ಮಗಳು ನನ್ನ ಮಗಳು. ಹಾಗಾಗಿ ನನ್ನ ತಮ್ಮ ಸೆಕೆಂಡ್ PUC ಕೂಡ ಪಾಸ್ ಆಗಿದ್ದ ಅಲ್ವಾ, ಹಾಗಾಗಿ ಅದು ಕೂಡ ಒಂದು ನೆಪ ಹಿಡ್ಕೊಂಬಿಟ್ಟು ಹೋಗ್ಬಿಟ್ಟು ಕೇಕ್ ತೊಗೊಂಡು ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ಖುಷಿಪಟ್ವಿ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ಅವ್ನು ಸೆಕೆಂಡ್ PUC ಪಾಸೇ ಆಗಲ್ವೇನೋ ಅಂತ ಅವನಿಗೆ ಯಾವಾಗಲೂ ಬೈತಾನೆ ಇದ್ವಿ, ಓದ್ಕೋ ಚೆನ್ನಾಗಿ ಓದ್ಕೋ ಅಂತ. ಆದರೆ ಫೈನಲಿ ಅವನು ಪಾಸಾಗಿದ್ದು ತುಂಬಾ ಖುಷಿ ಆಯಿತು. ಇನ್ಮೇಲೆ ಇನ್ನೂ ಚೆನ್ನಾಗಿ ಓದಲಿ ಅನ್ನೋದೊಂದೇ ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಬೈದ್ಬಿಟ್ಟು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಓದಪ್ಪ, ಇನ್ನೂ ಮಾರ್ಕ್ಸ್ ಚೆನ್ನಾಗಿ ತೆಗಿ ಅಂತ ಹೇಳಿ ಕೇಕ್ ಕಟ್ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೇಕ್ ಕೊಟ್ಟು ಜ್ಯೂಸ್ ಎಲ್ಲ ತೊಗೊಂಡೋಗಿದ್ವಿ. ಮಕ್ಕಳಿಗೆಲ್ಲ ಜ್ಯೂಸ್ ಕೊಟ್ಬಿಟ್ಟು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆಯಿಂದ ಮತ್ತೆ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ದಾವಣಗೆರೆಗೆ ಯಾಕೆ ಪದೇ ಹೋಗ್ತಾ ಇದ್ದೀವಿ ಅಂತ. ಇಷ್ಟರಲ್ಲೇ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಪಾಲಿಗೆ. ಅದು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋಣ ಅನ್ನೋ ಕಾರಣಕ್ಕೆ ನಾವು ದಾವಣಗೆರೆ ಬೆಂಗಳೂರು ಅಂತ ಓಡಾಡ್ತಾನೆ ಇದ್ದೀವಿ. ನೋಡಬೇಕು ನೆಕ್ಸ್ಟು ಬರ್ತಾ ವೀಡಿಯೋಗಳಲ್ಲಿ ಯಾಕೆ ನಮ್ಮ ಪ್ಲ್ಯಾನಿಂಗ್ ಏನು, ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಟ್ರೈ ಅಂತೂ ಮಾಡ್ತಾ ಇದ್ದೀವಿ. ಸಕ್ಸಸ್ ಆದರೆ ತುಂಬಾ ಖುಷಿ ಇದೆ. ಫೇಲ್ಯೂರ್ ಆದರೆ ಜೀವನದಲ್ಲಿ ಒಂದು ಪಾಠ ಅಂತ ಅಂದ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಮುಂದುವರಿಸ್ತೀವಿ ಅಷ್ಟೇ. ಇಷ್ಟು ಹೇಳಿದ್ನಲ್ಲ ನೋಡಿ, ಮಕ್ಕಳು ಯಾವಾಗ ಎಲ್ಲಿ ಅಡ್ಜಸ್ಟ್ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಕೆಲವೊಮ್ಮೆ ತಂದೆ ತಾಯಿಗಳನ್ನು ಬಿಟ್ಟೇ ಇರೋದಿಲ್ಲ ಅನ್ನೋ ಆಗಿರ್ತಾರೆ. ಕೆಲವೊಮ್ಮೆ ಈ ರೀತಿ ಇಲ್ಲ, ನಾನು ಇಲ್ಲೇ ಅಜ್ಜಿ ಮನೇಲಿ ಇರ್ತೀನಿ, ಇಲ್ಲೇ ಖುಷಿಯಾಗಿದ್ದೀನಿ, ಆಟಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇಂಥ ಮಕ್ಕಳು ಏನು ಮಾಡೋದು. ಈಗ ನನ್ನ ಮಗಳಿಗೆ ಕೂಡ ರಿಸಲ್ಟು ಬಂತು, ಅವಳು ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಈಗ ದಾವಣಗೆರೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟು ಹೇಳಿದ್ದೆ ನಾನು, ನನ್ನ ಮಗಳಿಗೆ ಬೇರೆ ಸ್ಕೂಲ್ ನೋಡ್ತಾ ಇದ್ದೀವಿ ಅಂತ. ಈಗ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅವಳಿಗೆ ಬೇರೆ ಸ್ಕೂಲ್ನ ಯಾವ್ಯಾವ ನೋಡಿದ್ದೀವಿ ಏನು ಅಂತ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನಗೆ, ತುಂಬ ಅಂದರೆ ತುಂಬಾ, ಅದು ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.